ಇನ್ನು ಶಾಸಕರಿಂದ IPL ಉಚಿತ ಟಿಕೆಟ್ ಬೇಡಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇದಕ್ಕೆ ಬೆಂಬಲ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಆಡಳಿತ ಹಾಗೂ ವಿಪಕ್ಷದ ನಾಯಕರ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ. ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಉಚಿತವಾಗಿ ನಮಗೆ ಟಿಕೆಟ್ ಬೇಕು ಅಂತ ಇದ್ರ ಬಗ್ಗೆನೇ ದೊಡ್ಡ ಚರ್ಚೆ ಆಗಿದೆ. ಇದಕ್ಕೆ ಬೆಂಬಲ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಆಡಳಿತ ಮತ್ತು ವಿಪಕ್ಷ ನಾಯಕರ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರ ಹೇಳಿಕೆಯನ್ನು ನಾನು ಒಪ್ಪಲ್ಲ ಅಂತ ವಿಜಯೇಂದ್ರ ಅವರ ಹೇಳಿಕೆ. ಕಳೆದ ಬಾರಿ ಆಡಳಿತ ಪಕ್ಷದ ವೈಫಲ್ಯಕ್ಕೆ 11 ಜನರ ಪ್ರಾಣ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಈ ಹೇಳಿಕೆಯ ಅವಶ್ಯಕತೆ ಇತ್ತ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಸಕರಿಂದ IPL ಉಚಿತ ಟಿಕೆಟ್ ಬೇಡಿಕೆಗೆ ವಿಜಯೇಂದ್ರ ಕಿಡಿಕಾರ್ತಾ ಇದ್ದಾರೆ. ಇದಕ್ಕೆ ಬೆಂಬಲ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಕಡೆ ಈಗ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ನೋಡಿ, ಬಿಜೆಪಿ ನಾಯಕರು ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರು, ಈ ಎರಡೂ ಪಕ್ಷದ ನಾಯಕರ ಹೇಳಿಕೆಗಳನ್ನು ನಾನು ಗಮನಿಸಿದ್ದೀನಿ. ಅವರ ಅದು ವೈಯಕ್ತಿಕ ಹೇಳಿಕೆ ಆಗಿದ್ರೂ ಕೂಡ ಈ ಹೇಳಿಕೆಯನ್ನು ನಾನು ಒಪ್ಪಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಹೇಳಿಕೆ. ಅದರಲ್ಲಿ 224 ಜನ ಶಾಸಕರಲ್ಲಿ ಬಿಜೆಪಿಯವರು ಇದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಇವ್ರು ಕೋಟಿ ಕೋಟಿ ಆಸ್ತಿ ಇದೆ, ಇವರಿಗೆ ಕೂತು ತಿಂದರೂ ಕರಗಲ್ಲ ಅಷ್ಟು ಆಸ್ತಿ ಇದೆ. ಇವರಿಗೆಲ್ಲ IPL ಟಿಕೆಟ್ ಬೇಕು ಅಂದರೆ ನಿಜಕ್ಕೂ ಇವರೊಂಥರ ಶೇಮ್ ಆಗಬೇಕು, ಜೊತೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗಿದ್ದಾರೆ ಅಂತ ಆಯ್ತು ಇದು. ಅಥವಾ ಈ ಸರ್ಕಾರನೆಲ್ಲರೂ ಎದುರಾಕೊಂಡ್ರೆ ನೀವು ಹೆಂಗೆ ಬಿಡ್ತೀರಾ, ಹೆಂಗೆ ಆಡಿಸ್ಬಿಡ್ತೀರಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತ ಏನಾದರೂ ಆ ಥರ ಏನಾದರೂ ಧೋರಣೆ ತೋರ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಿಜವಾದಂಥ ಅಭಿಮಾನಿಗಳು ಅವತ್ತು ಕುಣಿದು ಕುಪ್ಪಳಿಸಿದ್ರು. ನೋಡಿ, 11 ಜನ ಮೃತಪಟ್ಟರಲ್ಲ, ಅವರು ನಿಜವಾದಂತಹ RCB ಫ್ಯಾನ್ಸ್ ಇರ್ಬೋದು ಅಥವಾ ಇಡೀ IPLನ ಫ್ಯಾನ್ಸ್ ಇರ್ಬೋದು. ಅವತ್ತು 17 ವರ್ಷದಿಂದ ಕಾತುರದಿಂದ ಕಾಯ್ತಾ ಇದ್ರು. 17 ವರ್ಷದ ಕಾತುರ, 18ನೇ ವರ್ಷದಲ್ಲಿ ವಿಜಯೋತ್ಸವ. ಅವ್ರು ಸೋಲು ಬರಲಿ ಗೆಲುವು ಬರಲಿ, ಈ ಸಲ ಕಪ್ ನಮ್ಮದೇ ಅಂತ ಪ್ರತಿ ವರ್ಷವೂ ಹೇಳ್ತಾ 18ನೇ ಆ ಒಂದು ಆವೃತ್ತಿಯಲ್ಲಿ RCB ಗೆದ್ದಿತ್ತು. ಹಾಗಾಗಿ 17 ವರ್ಷದಿಂದನೂ ಕೂಡ ಆ ಒಂದು ಕಾತುರದಿಂದ ಕಾಯ್ತಾ ಇದ್ದವರಿಗೆ ಇವತ್ತು ಟಿಕೆಟ್ ಇಲ್ಲ.